ನಮಸ್ಕಾರ, HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ ನವೀನ್. ಜನರ ಸಮಸ್ಯೆಗಳಿಗಾಗಿ ಹೋರಾಟ ಮುಂದುವರಿಸುತ್ತೇನೆ ಎಂದು ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ. ಜನಪರ ಹೋರಾಟ ಮಾಡುವುದು ನನ್ನ ದೃಢ ಸಂಕಲ್ಪ. ವಯಸ್ಸಾಗಿದೆ ಎಂದು ಮನೆಯಲ್ಲೇ ಕುಳಿತುಕೊಳ್ಳುವುದಿಲ್ಲ ಎಂದು ದೇವೇಗೌಡರು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ರಾಜ್ಯ ಮತ್ತು ದೇಶದ ಸಮಸ್ಯೆಗಳ ಕುರಿತು ಮೇ 20ರಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡುವುದಾಗಿ ತಿಳಿಸಿದ್ದಾರೆ. ಪ್ರಧಾನಿ ಸೇರಿದಂತೆ ಹಲವು ನಾಯಕರು ಶುಭಾಶಯ ಸಂದೇಶ ಕಳುಹಿಸಿರುವುದನ್ನ ದೇವೇಗೌಡರು ಉಲ್ಲೇಖಿಸಿದ್ದಾರೆ. ಇನ್ನೊಂದೆಡೆ ಪಕ್ಷದ ಕಾರ್ಯಕರ್ತರಿಗೆ ಸಂದೇಶ ನೀಡಿರುವ ದೇವೇಗೌಡರು ಶಿಸ್ತಿನ ಸಿಪಾಯಿಗಳಂತೆ ನಿಷ್ಠೆಯಿಂದ ಪಕ್ಷದ ಕೆಲಸ ಮಾಡಬೇಕು. ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ HD ಕುಮಾರಸ್ವಾಮಿ ವಹಿಸುವ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವಂತೆ ಕಾರ್ಯಕರ್ತರು ಹಾಗೂ ಶಾಸಕರಿಗೆ ಮನವಿ ಮಾಡಿದ್ದಾರೆ. NDAನಲ್ಲಿ ಒಂದು ಮೈನರ್ ಪಾರ್ಟ್ನರ್ ಅಂದರೆ ರೀಜನಲ್ ಪಾರ್ಟ್ನರ್. ನಾವು ಮೋದಿಯವ್ರ ಜೊತೆ ನನ್ನ ಸಂಬಂಧ, ಶಾ ಜೊತೆ ನನ್ನ ಸಂಬಂಧ ಇದೆ. ಇದರಲ್ಲಿ ಯಾವ ಬಿಕ್ಕಟ್ಟು ಬರೋದಿಲ್ಲ. ನಾನು ಈ ಹೋರಾಟದಲ್ಲಿ ಯಾವುದೇ ಕ್ಲಿಷ್ಟ ಸಮಸ್ಯೆ ಬಂದರೂ ಕೂತು ಬಗೆಹರಿಸಿಕೊಂಡು ಹೋರಾಟ ಮಾಡ್ತೀನಿ ಅಂತಕ್ಕಂಥ ದೃಢ ವಿಶ್ವಾಸ ಇದೆ. ಅವರ ಬಳಿ ನನ್ನ ಸಂಬಂಧ ಇರೋದ್ರಿಂದ ನನಗೆ ಯಾವುದೇ ಆಸಕ್ತಿ. ಆದ್ದರಿಂದ ಈ ರಾಜ್ಯದಲ್ಲಿ ದಕ್ಷಿಣದಲ್ಲಿ ನೆನ್ನೆ ಹೇಳ್ತಾ ಇದ್ದೆ, ಕಾಂಗ್ರೆಸ್ಸು ಕೇರಳ, ಕರ್ನಾಟಕ, ತೆಲಂಗಾಣಕ್ಕೆ ಮಾತ್ರ ಸೀಮಿತ ಆಗಿದೆ. ಇದು ನೋಡೋಣ ಏನಾಗುತ್ತೆ ಅಂತೇಳಿ ಈಗ ನಾನು ಮಾತಾಡೋದಿಲ್ಲ. ಆ ಟೈಮ್ ಬಂದಾಗ ಅದರಿಂದ ಇವತ್ತಿಲ್ಲೇ ವ್ಯಕ್ತಿ ನಾನೇನು ಗೊತ್ತಿಲ್ಲ. ನನ್ನ ಕೈಲಾದ ಮಟ್ಟಿಗೆ ರಾಜ್ಯದ ಜನತೆಗೆ ಇನ್ನೂ ಕೆಲವು ದಿನ ನಾನು ಜನತೆಯ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಹೋರಾಟ ಮಾಡತಕ್ಕಂಥ ಒಂದು ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿದ್ದೇನೆ. ನನಗೆ 90 ಆಯಿತು ಅಂತ ಹೇಳಿ ಅದನ್ನು ಮನೆಯಲ್ಲೇ ಹೋಗ್ತೀನಿ. ಜನಗಳ ಸಮಸ್ಯೆ ಇವತ್ತು ಯಾವ ರೀತಿ ತುಂಬ ಹದಗೆಟ್ಟಿದೆ, ಇದರ ಬಗ್ಗೆ ನಾನು ಅದೇ ಮೊನ್ನೆ ಹೇಳಿದ್ದೇನೆ. 20ನೇ ತಾರೀಕು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೇನೆ. ಎಲ್ಲ ಮೀಡಿಯಾದನ್ನು, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ, ನಮ್ಮ ಪಕ್ಷದ ಕಚೇರಿಗೆ 2-3 ಗಂಟೆ ಕಾಲ ಕಳೆಯುತ್ತೆ. ರಾಜ್ಯದ ಸಮಸ್ಯೆಗಳ ಬಗ್ಗೆ, ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಪ್ರೈಮ್ ಮಿನಿಸ್ಟ್ರು ಮೆಸೇಜ್ ಕಳಿಸಿದ್ದಾರೆ. ಪ್ರೈಮ್ ಮಿನಿಸ್ಟ್ರು ಪರ್ಸನಲಾಗೇ ಮಾತಾಡಿದರು. ಪ್ರೈಮ್ ಮಿನಿಸ್ಟ್ರು ಸ್ವೀಡನ್ನಿಂದ ತುಂಬ ಒಳ್ಳೆಯ ಮೆಸೇಜ್ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕ ಸ್ನೇಹಿತರು, ಅವರ ಅಭಿಮಾನಿಗಳು ನನಗೆ ಅವರೆಲ್ಲ ಪಟ್ಟಿ ಮಾಡಿ ಹೇಳಿ. ಇಬ್ಬರು ಮುಖ್ಯಸ್ಥರು ಹೇಳಿದ್ದಾರೆ, ಯಡಿಯೂರಪ್ಪನವರು ಕಳಿಸಿದ್ದಾರೆ, ಅವರೇ ಮಾತಾಡ್ತಾರೆ. ಈ ಅನೇಕರು ಸ್ನೇಹಿತರು ಇದರೊಳಗೆ ಏನು ಯಾವ ನ್ಯಾಷನಲ್ ಹೀಗೆ ಇನ್ನೂ ಸಾಯಂಕಾಲ ಬೇಕಾದ್ರೆ ನನಗೆ ಗೊತ್ತಿದೆ. ಈ ಥರ ಮನೆ ಬಂದ ದೇವಸ್ಥಾನ, ಅದರಿಂದ ಏನೋ ಒಂದು 68 ವರ್ಷ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಹೋರಾಟ ಮಾಡಿದೆ. ಜನ ಎಷ್ಟು ಗುರುತಿಸ್ತಾರೋ ಅದು ನನ್ನ ಸಮಸ್ಯೆ ಇಲ್ಲ. ಅದರ ಹೋರಾಟ ಮಾಡೋದು ನಾನು ಮುಂದೆ ಆ ಕೆಲಸ ಮಾಡಿ. ಸರ್, 28ರ ಚುನಾವಣೆ